ಸರ್ ನಿಮ್ಮ ಇಬ್ಬರು ಏಜ್ ತಿಳ್ಕೊಬೋದಾ? ಸರ್ ನಂದು ಈಗ 21 ಆಗಿದೆ. 21. ಹೌದು. ಸರ್ ನೀವು 25 25. ಸ್ಟಾರ್ಟ್ ಮಾಡಿದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಇದು ಮಾಡಿದ್ದು ಬ್ರೋ? ಅರೌಂಡ್ 35 ಲ್ಯಾಕ್ವರೆಗೂ ಆಗಿತ್ತು. ಅಂದರೆ ಪ್ಯಾಷನ್ಗೋಸ್ಕರ ಮಾಡಿದ್ದು. ನಾವು ಇದನ್ನು ಯಾವುದೇ ಥರ ಬಿಸ್ನೆಸ್ ಮಾಡಬೇಕು ಅಥವಾ ಯಾವುದೇ ಥರ ನಾವು ದುಡ್ಡು ಮಾಡಬೇಕು ಅನ್ನೋ ಥರ ಮಾಡಿಲ್ಲ. ಬ್ರೋ ನಿಮ್ಮ ಹತ್ರ ಎಷ್ಟು ಕುದುರೆಗಳಿದೆ? ಕರೆಂಟ್ಲಿ ಈಗ 10 ಇದೆ. 12 ಇತ್ತು, ಸೊ 10. ಪ್ರೆಸೆಂಟ್ಲಿ 10 ಹೌದು. ಆರ್ಸಸ್ ಇದೆ. ಹೌದು. ಎಷ್ಟು ಆರ್ಸಸ್ಸಿಂದ ನೀವು ಸ್ಟಾರ್ಟಪ್ ಮಾಡಿದ್ದು? ನಾವು ಸ್ಟಾರ್ಟ್ ಮಾಡಿದ್ದು 6ಇಂದ. ನಮ್ಮ ಹತ್ರ ಆರ್ಸ್ ಟ್ರೈನಿಂಗ್ ಕ್ಲಾಸಸ್ ನಡೆಯುತ್ತೆ ಡೈಲಿ. ನಿಮಗೆ ಬಿಗಿನರ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಪ್ರೊಫೆಷನಲ್ ಟ್ರೈನಿಂಗ್ ಕೊಡ್ತೀವಿ. ಏನು ಚಾರ್ಜಸ್ ಮಾಡ್ತೀರಾ ಮತ್ತು ಎಷ್ಟು ಮಂತ್ ಕೋರ್ಸಸ್ ಇರುತ್ತೆ ಇದು? ಆ್ಯಕ್ಚುಲಿ ಇದು 3 ಮಂತ್ಸ್ ಕೋರ್ಸಸ್ ಇರುತ್ತೆ ಒಬ್ಬ ಪರ್ಸನ್ಗೆ. ಪರ್ ಮಂತ್ ನಾವು 11,000 ಚಾರ್ಜ್ ಮಾಡ್ತೀವಿ. ಅದು 1 hour 2 hours ಎಕ್ಸ್ಪೀರಿಯನ್ಸ್ ಮಾಡಬೇಕು ಹಾರ್ಸ್ ರೈಡ್ನ. ಪಾಸಿಬಲ್ ಇದೆಯಾ ನಿಮ್ಮಲ್ಲಿ? ಅಂದ್ರೆ ನಮ್ಮಲ್ಲಿ ಸಫಾರಿ ಅಂತ ಇದೆ, ಅದರಲ್ಲಿ 3 ಪ್ಯಾಕೇಜಸ್ ಇದೆ. ಒಂದು ಲೇಕ್ ವ್ಯೂ ಇದೆ, ಇನ್ನೊಂದು ಮೌಂಟೇನ್ ವ್ಯೂ ಅಂತ ಇದೆ, ಇನ್ನೊಂದು ಫಾರ್ಮ್ ಲ್ಯಾಂಡ್ ಟೂರ್ ಅಂತ ಇದೆ. ನಿಮ್ಗೆ ಲೇಕ್ ವ್ಯೂ ಬಂದು ನಿಮ್ಗೆ ಅಲ್ಲಿ 2 hours to 2.5 hours ಸಿಗುತ್ತೆ. ಲೇಕ್ ವ್ಯೂ ಬಂದು 2,500 ಇರುತ್ತೆ ಓಕೆ ಪರ್ ಪರ್ಸನ್. ಮೌಂಟೇನ್ ವ್ಯೂ ಬಂದು ನಿಮ್ಗೆ 1,600 ಪರ್ ಪರ್ಸನ್ ಇರುತ್ತೆ. ಫಾರ್ಮ್ ಲ್ಯಾಂಡ್ ಟೂರ್ ಬಂದು 1,300 ಪರ್ ಪರ್ಸನ್ ಇರುತ್ತೆ. ಓಕೆ.